ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಾವೆಷ್ಟೇ ಜನ ಓಡೋದವ್ರಿಗೆ ಹೋದ್ರು ಮಹಾರಾಜರನ್ನ ನೋಡೋಕಂತಾಗಲಿಲ್ಲ. ಸೈನಿಕರು ನಮ್ಮನ್ನು ನೋಡಿದ ಕೂಡಲೇ ಓಡಿಸ್ತಾರಲ್ಲಿಂದ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಮತ್ತೇನ್ ಮಾಡ್ಬೇಕು ಅಂತೀರಾ? ನಾವು ಠಾಣೆಗೂ ಹೋಗಕ್ಕಾಗಲ್ಲ. ರಮ್ಮ, ನಿಂಗ್ ಭೀಮ್ ಬಾಬಾ ಏನು ಅಂತ ನಮ್ಮೆಲ್ಲರಿಗಿಂತ ಚೆನ್ನಾಗಿ ನಿಂಗೆ ಗೊತ್ತಿರೋದು. ಅವ್ರು ಹೇಗೆ ಯೋಚಿಸ್ಬೋದು? ಯಾಕಂದ್ರೆ ಅವ್ರು ಯೋಚನೆ ಮಾಡ್ದಂಗೆ ಯೋಚಿಸಿದ್ರೆ ಮಾತ್ರ ಈಗ ಭೀಮ್ಬಾವನ್ನ ಹೊರಗೆ ತರಕ್ ಸಾಧ್ಯ. ರಮಾ, ನಿನ್ನ ಮಾತಿನ ಭರವಸೆ ನನಗೆ ಭೀಮನಂತೆ ದೃಢ ನಿಶ್ಚಯ ಕಾಣಿಸ್ತಾ ಇದೆ. ನನಗೇನು ಅನಿಸ್ತಾ ಇದೆ ಅಂದ್ರೆ, ಇನ್ನೊಬ್ಬ ಭೀಮ ನನ್ನ ಮುಂದೆ ನಿಂತಿರೋ ತರ ಅನಿಸ್ತಾ ಇದೆ. ಒಂದು ಉಪಾಯ ಇದೆ. ಏನು? ನಾವೆಲ್ಲರೂ ಭೀಮರಾವ್ ಆಗ್ಬೇಕು. ಏನು? ಹೌದಣ್ಣ, ನಾವೆಲ್ಲರೂ ಭೀಮರಾವ್ ಆಗ್ಬೇಕು. ಆಗ್ಲೇ ನಾವು ಅವ್ರನ್ನ ಹೊರಗೆ ತರೋಕ್ ಸಾಧ್ಯ. ರಮಾ, ಆದ್ರೆ ನಾವೆಲ್ಲರೂ ಭೀಮ್ ಆಗೋಕೆ ಹೇಗೆ ಸಾಧ್ಯ? ಭೀಮ್ ಅಂದ್ರೆ ಅವನೊಬ್ನೇ, ನಾವೆಲ್ಲರೂ ಬೇರೆ ಬೇರೆ ಅಲ್ವಾ? ಭೀಮರಾವ್ ಕೇವಲ ಒಂದು ಹೆಸರಲ್ಲ ಅಣ್ಣ. ಭೀಮರಾವ್ ಒಂದು ಸಂಕಲ್ಪದ ಹೆಸರು. ನಂಬಿಕೆ ಹೆಸರು. ಹೋರಾಟ ಮಾಡಿ ಗೆಲ್ಲೋ ಹೆಸರು ಭೀಮರಾವ್. ಒಂದ್ ವೇಳೆ ನಾವು ಅವ್ರಿಟ್ಟಿರೋ ನಂಬಿಕೆ, ವಿಶ್ವಾಸ, ನಾವು ಹೋರಾಡೋ ಕ್ಷಮತೆ ಬಂದ್ರೆ ನಾವೆಲ್ಲರೂ ಭೀಮರಾವೆ. ನಾವೆಲ್ಲರೂ ಭೀಮರಾವೆ. ನಮ್ಮ ಇಡೀ ಜಾತಿನೇ ಭೀಮರಾವ್. ಆದ್ರೆ ರಮಾ, ಇದರಿಂದ ಏನ್ ಪ್ರಯೋಜನ? ನಾವ್ ಯಾರ ವಿರುದ್ಧ ಹೋರಾಡ್ಬೇಕು? ನಾವೇನ್ ಒಡದವ್ರ ರಾಜು ವಿರುದ್ಧ ಹೋರಾಡ್ಬೇಕಾ? ನಾವ್ ಹಾಗೆಲ್ಲ ಏನು ಮಾಡಲ್ಲ. ನಾವ್ ಬೇರೆ ದಾರಿಲಿ ಹೋಗೋಣ. ಯಾವ ದಾರಿ? ಹೇಳ್ತೀನಿ. ಈ ರಮ್ಮ ಅಂಥದ್ದೇನ್ ಮಾಡಿದಾಳೆ? ಎಲ್ರೂ ಚಪ್ಪಾಳೆ ಹೊಡಿತಿದಾರಲ್ಲ. ಆಶ್ಚರ್ಯ ಆಗ್ತದೆ ಅಲ್ವಾ? ಗಂಡ ಸಿಕ್ದ, ಗಂಡನ ಮೇಲೆ ಹಕ್ಕನ್ನು ಚಲಾಯಿಸ್ತಾ ಇದೀಯಾ, ಕಟ್ಕೊಂಡು ಕೂತಿದೀಯಾ. ಆದ್ರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಲ್ಲ? ಯಾಕೆಂದ್ರೆ ನಿನ್ನ ತಲೆಯಲ್ಲಿ ವಿಷಯಕ್ಕಿಂತ ಹೆಚ್ಚಾಗಿ ಓಡ್ತಾ ಇರೋದು ಏನು ಅಂತಂದ್ರೆ, ಭೀಮನಿಗೆ ಏನಾಯ್ತು ಅನ್ನೋದು. ಜೀವನ ಪೂರ್ತಿ ಭೀಮನ ಹಿಂದೆನೇ ಬಿದ್ದಿದ್ಯಾ. ಭೀಮನ್ನ ಸೋಲ್ಸಿ ನನ್ನನ್ನು ಪಡಿಬಹುದು ಅಂತ ಅನ್ಕೊಂಡಿದ್ಯಲ್ಲ. ಆದರೆ ಸತ್ಯ ಏನು ಅಂತಂದ್ರೆ, ಭೀಮನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ರೆ
ಯಾರಿಗೊತ್ತು, ಬಹುಶಃ ನಾನು ನಿನ್ನವನಾಗ್ತಾ ಇದ್ನೋ ಏನೋ. ಭೀಮ್ರಾವ್, ಈ ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಸಿಕ್ಕಿದೆ ನಿಮಗೆ? ನಮ್ಮಲ್ಲಿ ಬಂಧಿಯಾಗಿದ್ಯಾ? ಮೇಘನಾಥ್ ನಂಥವ್ರನ್ನ ಎದುರು ಹಾಕೊಂಡಿದ್ಯಾ? ನಿನ್ನ ಹೆಂಡತಿ, ನಿನ್ನ ಅಣ್ಣಂದರು, ನಿನ್ನ ಮನೆಯವ್ರಿಗೆ ಕಷ್ಟ ಕೊಡ್ತಾ ಇದೆಯಾ? ಅಲ್ಲ, ಇಷ್ಟೆಲ್ಲ ಮಾಡಿ ನಿಂಗೇನು ಸಿಕ್ಕಿದೆ ಹೇಳು. ಸ್ವಲ್ಪ ಸಮಾಧಾನವಾಗಿರಿ ಸರ್, ಸಮಾಧಾನವಾಗಿರಿ. ಕೇಳಿಸ್ಕೊಳ್ಳಿ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ ನನಗೇನು ಸಿಗುತ್ತೆ ಅಂತ. ಇಲ್ಲ, ನಮ್ಮ ಜೀವ ಹೋಗೋ ತನಕ ಭೀಮ್ರಾಮ್ಗೋಸ್ಕರ ನಾವು ಇಲ್ಲೇ ಇರ್ತೀವಿ. ಆದರೆ ಹೀಗೆ ನಿಂತಿದ್ರೆ ನಾವು ಹುಷಾರ್ ತಪ್ಪಬಹುದು. ಎಲ್ಲರೂ ಎಚ್ಚರವಾಗಿದ್ದಾರೆ. ಭೀಮ್ರಾವ್ ಬಿಡುಗಡೆ ಮಾಡೋ ತನಕ ನಾವು ಯಾರು ಮಲ್ಕೊಳ್ಳೋದೇ ಬೇಡ. ಮತ್ತೆ ತಲೆ ಸುತ್ತಿಗೊಂದು ಔಷಧಿ ಇದ್ರೆ ಸಾಕು. ಜೀವ ಇರೋ ತನಕ ನಾವೆಲ್ಲ ಇಲ್ಲೇ ನಿಂತಿರೋಣ. ಕೇಳಿಸ್ತಾ ನಿಮಗೆ? ಇದು ಸಿಕ್ಕಿರೋದು ಸರ್ ನನಗೆ. ಇದನ್ನೇ ಗಳಿಸಿರೋದು ನಾನು. ಯಾರನ್ನ ಸಾಕಷ್ಟು ಜನ ಪ್ರೀತಿಸ್ತಾರೋ ಸರ್, ಆ ವ್ಯಕ್ತಿ ಆ ಜನರಿಗೋಸ್ಕರ ತುಂಬ ಹೋರಾಟ ಮಾಡಿರ್ತಾರೆ. ನೀವು ಎಷ್ಟು ದಿನ ಬೇಕಾದರೂ ನನ್ನ ಇಲ್ಲಿ ಬಂದಿ ಮಾಡಿ, ನನ್ನ ಹೋರಾಟನೂ ನಿಲ್ಲಲ್ಲ. ನನ್ನ ಹೋರಾಟದ ಪರಿಣಾಮ ಕೂಡ ಬದಲಾಗೋದಿಲ್ಲ ಸರ್. ಇವತ್ತಲ್ಲ ನಾಳೆ ನನ್ನ ಜಾತಿ ಜನರು ಕೂಡ ಇಂಥ ತಟ್ಟೆನಲ್ಲೇ ಊಟ ಮಾಡ್ತಾರೆ. ಆ ಹೊತ್ತಿಗೆ ನಾನು ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ನೀವಿರ್ತೀರೋ ಇಲ್ವೋ ಅಥವಾ ಆಚೆ ನಿಂತಿರೋರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಹೋರಾಟಕ್ಕೆ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಮತ್ತೆ ಈ ರಾತ್ರಿ ಇತಿಹಾಸನೂ ಆಗಿರುತ್ತೆ. ಸಾಹೇಬ್ರೆ, ಒಂದ್ ಕೆಲ್ಸ ಆಗ್ಬೇಕಿತ್ತು. ನೀವು ಮುಂದೆ ಹೋಗಿರಿ, ನಾನು ಬರ್ತೀನಿ. ಏನು ಕೆಲಸ? ನೀನು ಭೀಮನ್ ಹೆಂಡ್ತಿ ಅಲ್ವಾ? ಭೀಮನ್ ಯಾರೋ ಹೇಳ್ಕೊಂಡು ಹೋಗಿದಾರಂತೆ. ಆದರೆ ನಾವು ನಿಂಗೇನು ಸಹಾಯ ಮಾಡೋಕ್ಕಾಗಲ್ಲ. ನೀವ್ ಸಹಾಯ ಮಾಡ್ಲೇಬೇಕು. ಯಾಕಂದ್ರೆ ನನ್ ಗಂಡನ್ ಎಲ್ಲಿ ಬಂದ್ಸಿದಿರೋ ಅಲ್ಲಂತೂ ಮೊದ್ಲೇ ಜ್ಯೋತಿಬಾ ಫುಲೆ ಸಂಸ್ಥೆಯವರು ಧರಣಿ ಮಾಡ್ತಿದ್ದಾರೆ ಅವ್ರನ್ನ ಕಾಪಾಡಕ್ಕೆ. ಹಾಗೆ ನಮಗ್ ನಂಬಿಕೆ ಇದೆ ಸತ್ಯನೇ ಗೆಲ್ಲೋದು ಅಂತ. ಹಾ ಹೌದು, ಸ್ವಲ್ಪ ತಡ ಆಗ್ಬೋದು. ನಮ್ ಧ್ವನಿ ಮೇಲ್ನವ್ರಿಗೆ ತಲುಪೋದಕ್ಕೂ ಸ್ವಲ್ಪ ತಡ ಆಗ್ಬೋದು. ಆದ್ರೆ ನಮಗ್ ನಂಬಿಕೆ ಇದೆ, ನಮ್ ಧ್ವನಿ ಮೇಲ್ನವ್ರಿಗೆ ಖಂಡಿತ ತಲುಪುತ್ತೆ. ನಿಮ್ಗೆ ನಮಗ್ ಸಹಾಯ ಮಾಡಕ್ ಮನ್ಸಿಲ್ಲ ಅಂದ್ರೂ ನೀವ್ ನಮಗ್ ಸಹಾಯನ ಮಾಡ್ಲೇಬೇಕು. ನಾವು ಯಾವ ಸಹಾಯನೂ ಮಾಡೋಕ್ಕಾಗಲ್ಲ. ಹೋಗಿಲ್ಲಿಂದ. ಬಂದೂಕ್ ತಗೊಂಡು ಗುಂಡ್ ಹೊಡೀರಿ, ಯಾಕಂದ್ರೆ ನಾವು ಭೀಮ್ರಾವೆ. ಇದ್ಯಾ ಹೊಸ ನಾಟಕ? ಭೀಮ್ರಾವ್ ತರ ದೊಡ್ಡ ದೊಡ್ಡ ಮಾತು ಬರ್ತಿದೆ. ಬಂದೂಕ್ ತಗೊಂಡು ಗುಂಡ್ ಹೊಡೀರಿ, ಯಾಕಂದ್ರೆ ನಾವು ಭೀಮ್ರಾವೆ. ಏ ಹೋಗಮ್ಮ ಸುಮ್ನೆ. ತಗೊಳ್ಳಿ ಬಂದೂಕು, ಹೊಡೀರಿ ಗುಂಡು, ಯಾಕಂದ್ರೆ ನಾವು ಭೀಮ್ರಾವೆ. ಬಂದೂಕ್ ತಗೊಳ್ಳಿ, ಹೊಡೀರಿ ನಮ್ಗೆ ಗುಂಡು, ಯಾಕಂದ್ರೆ ನಾವು ಭೀಮ್ರಾವೆ. ತಗೊಳ್ಳಿ ಬಂದೂಕು, ಹೊಡಿರಿ ಗುಂಡು, ಯಾಕಂದ್ರೆ ನಾವು ಭೀಮ್ರಾವೆ. ಹಾ, ತಗೊಳ್ಳಿ ಬಂದೂಕು, ಹೊಡಿರಿ ಗುಂಡು, ಯಾಕಂದ್ರೆ ನಾನು ಭೀಮ್ರಾವೆ. ಬಂದೂಕ್ ತಗೊಳ್ಳಿ, ನಮ್ಗೆ ಗುಂಡು ಹೊಡಿರಿ, ಯಾಕೆಂದ್ರೆ ನಾವು ಭೀಮ್ರಾವೆ. ಬಂದೂಕ್ ತಗೊಳ್ಳಿ, ಗುಂಡು ಹೊಡಿರಿ, ಯಾಕೆಂದ್ರೆ ನಾವು ಭೀಮ್ರಾವೆ. ಯಾಕಂದ್ರೆ ನಾವು ಭೀಮ್ರಾವೆ. ಬಂದೂಕ್ ತಗೊಳ್ಳಿ, ಹೊಡಿರಿ ಗುಂಡು, ಯಾಕಂದ್ರೆ ನಾವು ಭೀಮ್ರಾವೆ. ಬಂದೂಕ್ ತಗೊಳ್ಳಿ, ಹೊಡಿರಿ ಗುಂಡು, ಯಾಕಂದ್ರೆ ನಾವು ಭೀಮ್ರಾವೆ. ಬಂದೂಕ್ ತಗೊಳ್ಳಿ, ಗುಂಡ ಹೊಡಿರಿ, ಯಾಕೆಂದ್ರೆ ನಾನು ಭೀಮನೇ. ಬಂದೂಕ್ ತಗೊಳ್ಳಿ, ಗುಂಡನ್ನ ಹೊಡಿರಿ, ಯಾಕೆಂದ್ರೆ ನಾನು ಭೀಮನೇ. ರಾಮ್ಜಿ, ನೀಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಇಷ್ಟ ದಿನ ನಮ್ಗೆಲ್ಲ ಬರೀ ಅನುಮಾನ ಮಾತ್ರ ಇತ್ತು. ಇವತ್ ನೀನೇ ಸಾಬೀತ್ ಮಾಡ್ತಿದ್ಯಾ ನಿಂಗೂ ತಲೆ ಕೆಟ್ಟಿದೆ ಅಂತ. ಅಲ್ಲಪ್ಪ, ಇಲ್ಲಿ ನಿಂತ್ಕೊಂಡ್ ಬಡ್ಕೊಂಡ್ರೆ ಯಾರು ಕೇಳ್ತಾರೆ? ಅಲ್ಲೆಲ್ಲಾದ್ರೂ ಹೋಗ್ ಬಡ್ಕೋ, ಯಾರಾದ್ರೂ ಕೇಳಿಸ್ಕೋತಾರೆ. ನಂಜುಂಡಣ್ಣ, ನಾನು ಹುಚ್ಚ ಅಲ್ಲ. ನಿಮ್ಮ ಹುಚ್ಚತನ ನಿಲ್ಲಿಸಿ. ನನ್ನ ಹೆಂಡತಿ ಎಲ್ಲೂ ಹೋಗೋದಕ್ಕೆ ನನ್ನ ಬಿಡ್ತಾ ಇಲ್ಲ.
ಅದಕ್ಕೆ ಇಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಎಲ್ರಿಗೂ, ಭೀಮನಿಗೆ ಸಾಥ್ ನೀಡೋದಕ್ಕೆ ನನಗೆ ಬೇರೆ ದಾರಿ ತೋಚದೇ ಇಲ್ಲ. ಕೂಗಿ ಕೂಗಿ ಇನ್ನು ಕೂಗಿ, ನೋಡಕ್ಕೊಂಥರ ಚೆನ್ನಾಗಿದೆ. ಆದ್ರೂ ನಾನ್ ನಿಮ್ಮನ್ನು ಹೋಗಕ್ ಬಿಡಲ್ಲ. ಕೂಗಿ ಕೂಗಿ, ನಾನ್ ನಿಮ್ಮನ್ನು ಹೋಗಕ್ ಬಿಡಲ್ಲ. ಕೂಗಿ ಕೂಗಿ. ಬಂದೂಕ್ ತಗೊಳ್ಳಿ ಮತ್ತೆ ಗುಂಡು ಹೊಡಿರಿ. ನಾವು ಭೀಮ್ರಾವೆ. ಬಂದೂಕ್ ತಗೊಳ್ಳಿ, ಗುಂಡು ಹೊಡಿರಿ. ನಾನು ಭೀಮ್ರಾವೆ. ಬಂದೂಕ್ ತಗೊಳ್ಳಿ, ಗುಂಡು ಹೊಡಿರಿ. ನಾವು ಭೀಮ್ರಾವೆ. ಗುಂಡು ಹೊಡಿರಿ. ಬಂದೂಕ್ ತಗೊಳ್ಳಿ, ಗುಂಡು ಹೊಡಿರಿ. ನಾವು ಭೀಮ್ರಾವೆ. ಹೊಡಿರಿ ಗುಂಡು. ಏನ್ರೋ ಇದೆಲ್ಲ? ಬಂದೂಕ್ ತಗೊಳ್ಳಿ ಮತ್ತೆ ಗುಂಡು ಹೊಡಿರಿ. ನಾವು ಭೀಮ್ರಾವೆ. ಬಂದೂಕ್ ತಗೊಳ್ಳಿ, ನಮ್ಗೆ ಗುಂಡು ಹೊಡಿರಿ. ನಾನು ಭೀಮ್ರಾವೆ. ಬಂದೂಕ್ ತಗೊಳ್ಳಿ, 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 ಗುಂಡು ಹೊಡಿರಿ. ನಾನು ಭೀಮ್ರಾವೆ. ನೀವೇ ನೋಡಿ ಸರ್, ಕೇವಲ ಒಬ್ಬ ಭೀಮ ಹೋರಾಟ ಶುರು ಮಾಡ್ದ, ಈಗ 100 ಭೀಮ ಹುಟ್ಟಿದ್ದಾರೆ. ನೀವು ಕೇಳಿದ್ರಲ್ಲ ನಿನ್ಗೇನ್ ಸಿಗುತ್ತೆ ಅಂತ, ಇದೇ ಸರ್ ನನಗೆ ಸಿಕ್ಕಿರೋದು. ಸಾಹೇಬ್ರೆ, ಸಾಹೇಬ್ರೆ, ಭೀಮ್ರಾವ್ನ ಸಮರ್ಥಕರು ಎಲ್ಲ ಕಡೆ ಹೀಗೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಕಡೆ ಇದೇ ಚರ್ಚೆ ನಡೀತಾ ಇದೆ. ಅಷ್ಟೇ ಅಲ್ಲ ಸರ್, ನಮ್ಮ ಉದ್ದೇಶನೂ ಇದೆ. ಹೀಗೆ ಘೋಷಣೆ ಮಾಡ್ಕೊಂಡು ಗವರ್ನರ್ ಮನೆಗೆ ಹೋಗ್ತೀವಿ. ಆಗ ನೀವು ನನ್ ಗಂಡನ್ ಕೊಲ್ಲಕ್ಕಂತೂ ಆಗಲ್ಲ. ಯಾವ ಭೀಮ್ರಾವ್ ಹೆಸರಲ್ಲಿ ನಾವ್ ಇಷ್ಟೆಲ್ಲ ಮಾಡ್ತಿದ್ದೀವೋ, ಭೀಮ್ರಾವ್ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡೇ ಮಾಡ್ತಾರೆ. ಆಗ ಉತ್ತರ ಏನ್ ಕೊಡೋದು? ವಾರಮ್ಮ, ನೀನ್ ಮಾಡಿರೋ ಕೆಲಸ ಬಹಳ ದೊಡ್ಡದು. ನೀನೆಂಥ ಮಾರ್ಗ ಹುಡುಕಿದ್ಯಾ ಅಂದ್ರೆ, ಈ ಮಾರ್ಗದಲ್ಲಿ ಸಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಸಮಸ್ಯೆ, ಒಬ್ಬ ಸಾಮಾನ್ಯ ವ್ಯಕ್ತಿಯ ಸಂಘರ್ಷ ಕುರ್ಚಿ ಮೇಲೆ ಕೂತಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಲೀಸಾಗಿ ತಲುಪಿಸಬಹುದು. ಧನ್ಯವಾದ ರಮ್ಮ ನಿನ್ಗೆ. ಈಗ ನೀವೇನ್ ಮಾಡ್ತಿರೋ ಮಾಡಿ, ನಾವು ಮಾಡ್ಬೇಕಾಗಿರೋದನ್ನ ಮಾಡ್ತೀವಿ. ಬನ್ನಿ ಬಾಲಣ್ಣ. ಬನ್ನಿ, ನಾವು ಹೋಗೋಣ. ಬಂದೂಕ್ ತಗೊಳ್ಳಿ, ಹೊಡಿರಿ ಗುಂಡು, ಯಾಕಂದ್ರೆ ನಾನು ಭೀಮ್ರಾವೆ. 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 ನೋಡಿದ್ರಪ್ಪ, ಹೇಳಿರ್ಲಿಲ್ವಾ ನಾನು, ಈ ಭೀಮ್ರಾವ್ ಒಂದಲ್ಲ ಒಂದ್ ದಾರಿ ಹುಡ್ಕೊಂತಾನೆ ಅಂತ. ಅಲ್ದೇ ಅಪ್ಪ, ಒಳ್ಳೆ ಅವಕಾಶ ಸಿಕ್ತು ನಮ್ಗೀಗ. ಇವರೇ ಬಡ್ಕೋತಿದಾರಲ್ಲ, ಬಂದೂಕ್ ತಗೊಳ್ಳಿ, ಹೊಡಿರಿ ಗುಂಡು ಅಂತ. ಒಳ್ಳೇದೇ ಆಯ್ತು, ಬಂದೂಕ್ ತಗೊಂಡು ಗುಂಡು ಹೊಡೆದೇ ಬಿಡೋಣ. ಬೇಡ ಶಿಶುಪಾಲ, ಆತರ ಪಡೋದ್ ಬೇಡ. ಒಂದು ವೇಳೆ ನಾವೇನಾದ್ರೂ ಹಾಗೆ ಮಾಡಿದ್ರೆ ಎಲ್ಲರ ಕಣ್ಣಲ್ಲೂ ನಾವು ಅಪರಾಧಿಗಳಾಗ್ತೀವಿ. ಶಾಂತರಾಗಿರೋಣ. ಸದ್ಯಕ್ಕಂತೂ ನಮಗ್ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ನಮ್ಮ ಜಾತಿ ಒಳಗೆ ಮತ್ತೆ ನಾವು ಸೇರ್ಕೊಂಡಿದ್ದೀವಿ ಅಂತ. ಇವನ್ನ ಆಮೇಲೆ ನೋಡ್ಕೊಳ್ಳೋಣಂತೆ. ನಡೀರಿ. ಬಂದೂಕ್ ತಗೊಳ್ಳಿ, ಹೊಡಿರಿ ಗುಂಡು, ಯಾಕಂದ್ರೆ ಭೀಮ್ರಾವೆ. ಬಂದೂಕ್ ತಗೊಳ್ಳಿ, ಹೊಡಿರಿ ಗುಂಡು, ಯಾಕಂದ್ರೆ ಭೀಮ್ರಾವೆ. ನಾವು ಭೀಮ್ರಾವೆ. ಹೊಡಿರಿ ಗುಂಡು, ಯಾಕಂದ್ರೆ ಭೀಮ್ರಾವೆ. ಬಂದೂಕ್ ತಗೊಳ್ಳಿ, ಹೊಡಿರಿ ಗುಂಡು, ನಾವು ಭೀಮ್ರಾವೆ. ಬಂದೂಕ್ ತಗೊಳ್ಳಿ, ಹೊಡಿರಿ ಗುಂಡು, ನಾವು ಭೀಮ್ರಾವೆ. ಬಂದೂಕ್ ತಗೊಳ್ಳಿ, ಹೊಡಿರಿ ಗುಂಡು, ಯಾಕಂದ್ರೆ ನಾವು ಭೀಮ್ರಾವೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಗವರ್ನರ್ನ ಭೇಟಿ ಮಾಡ್ತೀರಾ? ಯಾರು ಹೋಗಂಗಿಲ್ಲ ಆ ಕಡೆ. ಸರಿ ಆಯ್ತು, ಹೋಗಲ್ಲ. ನಮ್ ನಾಯಕ ಭೀಮ್ರಾವ್ನ ಬಿಟ್ಬಿಡಿ. ಏನಂದೆ? ಭೀಮ್ರಾವ್ನ ಬಿಡುಗಡೆ ಮಾಡಿಸ್ಬೇಕಾ? ಅವನು ಆರೋಪಿ ಆಗಿರೋದು ಬರೋಡಾ ರಾಜ್ರ ಹತ್ರ. ಅದಕ್ಕೆ ಭೀಮ್ರಾವ್ನ ಬಿಡುಗಡೆ ಮಾಡ್ಸಕ್ಕಾಗಲ್ಲ. ನೋಡಿ, ರಾಜ್ಯಾಡಳಿತದಲ್ಲಿ ಬ್ರಿಟಿಷ್ ಆಡಳಿತ ಮಧ್ಯೆ ಹೋಗಕ್ಕಾಗಲ್ಲ. ಬೇಡ, ಹೋಗ್ಬಿಡಿ. ನಮ್ ವಿಷಯನ
ವಡೋದರ ಮಹಾರಾಜರ ತನಕ ತಲುಪಿಸಿ. ಮಹಾರಾಜರು ತನಕ ಈ ವಿಷಯ ತಲುಪಿದ್ರೆ ಈ ವ್ಯವಸ್ಥೆಗೆ ನಾವೇ ಕಾರಣ ಆಗ್ತೀವಿ. ಮಹಾರಾಜರು ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಮ್ ಕೆಲ್ಸಾನು ಹೋಗ್ಬಿಡುತ್ತೆ. ಸಾಹೇಬ್ರೆ, ಈ ಭೀಮ್ರಾವ್ ತಿಮಿಂಗ್ಲ ಇದ್ದಂಗೆ. ನಾವೊಬ್ಬ ಭೀಮ್ರಾವ್ನ ಹಿಡ್ಕೊಂಡು ಬಂದ್ರೆ ಊರ್ಗೂರೇ ಭೀಮ್ರಾವ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಹೋಗಿ ಇಲ್ಲಿಂದ. ನಾವ್ ಹಿಂದೆ ಹೋಗಲ್ಲ. ಒಂದು ನೀವೆಲ್ಲ ಸೇರಿ ನನ್ ಗಂಡನ ಬಿಡಿಸಿ, ಇಲ್ಲ ನಮ್ಮನ್ನ ಗವರ್ನರ್ ಹತ್ರ ಹೋಗಕ್ ಬಿಡಿ. ನೋಡು, ನನ್ ಮಾತ್ ಕೇಳು. ಇಲ್ಲ ಅಂದ್ರೆ ಬಲ ಪ್ರಯೋಗ ಮಾಡ್ಬೇಕಾಗತ್ತೆ. ಮಾಡಿ ಪರವಾಗಿಲ್ಲ, ಹೆದರ್ಕೊಳ್ಳಲ್ಲ ನಾವು. ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ. ಗುಂಡು ಹೊಡಿಯೋ ಹಾಗಿದ್ರೆ ಹೊಡೀರಿ, ನಾವ್ ಯಾವ್ದಕ್ಕೂ ಹೆದರಲ್ಲ. ಹೌದು, ಒಂದೋ ನಮ್ ಮಾತ್ ಕೇಳಿ, ಇಲ್ಲ ಅಂದ್ರೆ ದಾರಿ ಬಿಡಿ ನಮ್ಗೆ. ನಮ್ ಮಾತ್ ಕೇಳಿ ಹೊರಡಿ ಇಲ್ಲಿಂದ, ಇಲ್ಲ ಅಂದ್ರೆ ಲಾಠಿ ಚಾರ್ಜ್ ಮಾಡ್ಬೇಕಾಗತ್ತೆ. ನಾವ್ ಆಗ್ಲೂ ಹಿಂದೆ ಹೋಗಲ್ಲ. ನಮ್ಮಲ್ಲಿ ಒಬ್ರು ಜೀವಂತವಾಗಿದ್ರು ಸಾಕು. ಗವರ್ನರ್ ಆಫೀಸ್ಗೆ ಹೋಗಿ ನಿಮ್ಮೇಲ್ ದೂರ್ ಕೊಡ್ತೀವಿ. ನಿಮ್ ಹತ್ರ ಈಗ ಎರಡೇ ದಾರಿ ಉಳ್ದಿರೋದು. ಒಂದು ನನ್ ಗಂಡನ ಬಿಡಿಸಿ, ಅಥವಾ ನಮ್ಮನ್ನ ಗವರ್ನರ್ ಹತ್ರ ಹೋಗಕ್ ಬಿಡಿ. ಸರ್, ಇವ್ರೇನಾದ್ರೂ ಗವರ್ನರ್ ಹತ್ರ ಹೋದ್ರೆ ಎಲ್ಲ ಹೇಳ್ಬಿಡ್ತಾರೆ ಯಾರು ತಡೆದ್ರು ಅಂತ. ಮತ್ ನಾವು ಅವ್ರನ್ನ ಹೊಡೆಯಕ್ಕೂ ಆಗಲ್ಲ. ಎಲ್ಲಿದ್ದಾನೆ ನಿನ್ ಗಂಡ? ಗೊತ್ತಿದ್ಯಾ ನಿನ್ಗೆ? ಹಾ, ಗೊತ್ತು ನನ್ಗೆ. ನಾನ್ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನಾಡಿ, ಹಾಗಾದ್ರೆ ಭೀಮ್ ನಾನೇ ಬಿಡಿಸ್ತೇನೆ. ಬನ್ನಿ, ಈ ಕಡೆ ಬನ್ನಿ. ಸಾಹೇಬ್ರೆ ಸಾಹೇಬ್ರೆ ಸಾಹೇಬ್ರೆ, ಪೊಲೀಸ್ ಅಧಿಕಾರಿಗಳು ನಿಮ್ಮನ್ನ ಹುಡ್ಕೊಂಡು ಈ ಕಡೆನೆ ಬರ್ತಿದ್ದಾರೆ. ಏನು? ಸರಿ, ಹಾಗಾದ್ರೆ ನೀವು ಈ ಭೀಮ್ರಾವ್ ನೋಡ್ಕೊಳ್ಳಿ, ನಾನು ತಪ್ಪಿಸ್ಕೋತೀನಿ. ಏನು ಸಾಹೇಬ್ರೆ, ನಾವು ತಪ್ಪಿಸ್ಕೊಳ್ಳಿಲ್ಲ ಅಂತಂದ್ರೆ ಎಲ್ರು ಒಳಗೆ ಹೋಗ್ಬೇಕಾಗುತ್ತೆ. ಹಾ ಹಾ, ನಡೀರಿ ನಡೀರಿ. ದಾರಿ ಇಟ್ಕೊಳ್ಳಿ, ಎಲ್ಲಾರು ಇಟ್ಕೊಳ್ಳಿ, ಗಟ್ಟಿಗೆ ಇಟ್ಕೊಳ್ಳಿ, ಬಿಟ್ಬೇಡಿ, ಇಟ್ಕೊಳ್ಳಿ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಅಯ್ಯೋ ರೀ, ನಿಮ್ಗೇನೂ ಆಗಿಲ್ಲ ತಾನೆ? ನಾನು ಹುಷಾರಾಗಿದ್ದೀನಿ. ನಿಮಗೆ ಏಟಾಗಿದೆ, ಕೂತ್ಕೊಳ್ಳಿ. ಬನ್ನಿ. ರಮಾಲ್, ಅಪರಾಧಿ ಓಡ್ ಹೋಗ್ತಾ ಇದ್ದಾರೆ. ನಾನು ಹೇಗಿಲ್ಲಿ ಕೂತ್ಕೊಳ್ಳಿ? ಅವ್ರು ಹೋದ್ರಲ್ಲ, ಅವ್ರು ಹಿಡಿತಾರೆ ಅವ್ರನ್ನ. ನನಗೋಸ್ಕರ ಹಿಡಿಯಕ್ ಹೋಗಿರೋದು ಅವರೆಲ್ಲ. ನಾನು ಹೋಗ್ತೀನಿ, ನೀನಿಲ್ಲೇ ಇರು. ನಾನ್ ನಿಮ್ಮಂತವ್ರನ್ನ ಯಾವತ್ತೂ ನೋಡಿಲ್ಲ ರೀ. ಯಾವತ್ತೂ ತನ್ನ ಸಿದ್ಧಾಂತಕ್ಕೆ ಬೆನ್ ತೋರ್ಸೋಂಥವ್ರಲ್ಲ ನೀವು. ನಿಮ್ಮನ್ನ ನೋಡಿದ್ರೆ ಹೆಮ್ಮೆ ಅನ್ಸುತ್ತೆ ನನಗೆ. ನಡೀರಮ್ಮ, ಬೇಗ ಬಾ.
ಇಲ್ಲಿ ನಡೀತಾ ಇರೋದನ್ನ ನಿಮ್ಮ ಗೆಲುವು ಸೋಲುಗಳ ಆಚೆ ನಾನು ಈಗಲೂ ನಿಮ್ಮ ಹತ್ರ ಅದನ್ನೇ ಹೇಳ್ತಿದ್ದೀನಿ. ನಮಗೂ ನಿಮಗೂ ಯಾವುದೇ ಸಂಬಂಧನೂ ಇಲ್ಲ, ಕೊಟ್ಟು ತಗೊಳ್ಳೋ ಮಾತೇ ಇಲ್ಲ. ನಿಮ್ಮಗಳ ಜಗತ್ತೇ ಬೇರೆ, ನಮ್ಮ ಜಗತ್ತೇ ಬೇರೆ. ಅಕಸ್ಮಾತ್ ನೀವು ನಮಗೆ ತೊಂದರೆ ಕೊಡಲಿಲ್ಲ ಅಂದರೆ ನಾವು ನಿಮ್ಮ ಹತ್ರ ಮಾತಾಡೋದಕ್ಕೂ ಬರಲ್ಲ. ಆದ್ರಿಂದ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ದೂರ ಇರಿ ನಮ್ಮಿಂದ. ಮತ್ತಿನ್ನು ಮುಂದೆ ನಮ್ಮ ಜೀವನದ ಜೊತೆ ಆಟ ಆಡೋದನ್ನ ಬಿಟ್ಟು ಬಿಡಿ. ಇಲ್ಲಿ ನಿಂತ್ಕೊಂಡು ಈ ಭೀಮ್ರಾವ್ ನೋಡೋದಕ್ಕಿಂತ ನಾವು ಇವತ್ತು ನಮ್ಮನ್ನ ನಮ್ಮ ಜಾತಿಲಿ ಸೇರ್ಸ್ಕೊಂತಿದ್ದಾರೆ, ಅದನ್ನ ನೋಡೋಣ ಬನ್ನಿ, ನಡೀರಿ. ಮೇಘನಾಥ್ ಅವ್ರೆ, ಹೋಗೋಕ್ಕೂ ಮುಂಚೆ ಹಿಂದೆ ಒಂದ್ಸಲ ನೋಡ್ಕೊಂಡು ಹೋಗಿ. ಹೇಗ್ ನನ್ ಗಂಡ ನಿಮ್ಮನ್ ಹಿಂದಕ್ ಬಿಟ್ಟು ಮುಂದೆ ಹೋಗ್ತಿದ್ದಾರೆ ಅಂತ, ಹಾಗೆ ಅವರು ಜೀವನದಲ್ಲೂ ಹೀಗೆ ಮುಂದೆ ಹೋಗ್ತಾ ಇರ್ತಾರೆ. ಇನ್ನೊಂದು, ನಿಮ್ ಜಾತಿಯವ್ರ ಜೊತೆ ಸೇರಿದ್ಮೇಲೆ ಮತ್ತೆ ಹೊಸ ಪ್ರಪಂಚ ಸೃಷ್ಟಿ ಮಾಡಬೇಡಿ. ಅವ್ರಿಲ್ಲಿದ್ರೂ ಸರಿ, ಅವರು ಇಲ್ಲಿಲ್ಲ ಅಂದ್ರೂ ಸರಿ. ಯಾಕಂದ್ರೆ ಅವ್ರು ಎಲ್ಲಾದ್ರೂ ಓದೋದಕ್ಕೆ ಹೋಗ್ಲಿ, ಹಾಗೆ ಕೆಲ್ಸಕ್ಕೆ ಹೋದ್ರೂ ಕೂಡ ನಾನಿಲ್ಲೇ ಇರ್ತೀನಿ. ಹಾಗೆ ನಾನು ಒಬ್ಳೇ ಅಲ್ಲ, ನಮ್ ಜಾತಿಲಿ ಈಗಂತೂ ಸಾಕಷ್ಟು ಭೀಮರಾವ್ಗಳಿದ್ದಾರೆ. ನೀವಂತೂ ಒಬ್ಬ ಭೀಮರಾವ್ನೇ ಗೆಲ್ಲಕ್ಕಾಗ್ಲಿಲ್ಲ, ಇನ್ನಿಷ್ಟೊಂದು ಭೀಮರಾವ್ ವಿರುದ್ಧ ಹೇಗೆ ಗೆಲ್ತೀರಾ?